ಅದಲ್ಲದೆ ಹೋದ್ರೆ ಹಾಯಾಗಿ ಬರಬೇಕು ತಾನು ನನ್ನ ಕಳ್ಳತನ ನೀವರೆಗೆ ಕರೆಸಿಕೊಳ್ತೀಯ ಅಂತ ಚೋರ ನಿರ್ಮಾಣವೇ ಇಲ್ಲ. ನನ್ನನ್ನು ಇಲ್ಲಿಂದ ಕರೆತಂದಿದ್ದೀಯ ಅಲ್ಲಿಗೆ ಹಾಗೆ ಹುಟ್ಟಿಸಿ ಒಳ್ಳಿತ್ತು ಅಲ್ಲದೆ ಇದ್ರೆ ಇಲ್ಲ ಅಂತ ಸುಮ್ಮನೆ ಬಿಡ್ತೀನಿ ಅಂತ ಭಾವಿಸ್ಕೊಳ್ಬೇಡ. ಏನ್ ಮಾಡ್ತೀವಿ? ಒಮ್ಮೆ ಕೊಪ್ಪೆ ಹೊಡೆದ್ರೆ ಸಾಕು ನನ್ನಪ್ಪ ಹೋದರೆ ಬರ್ತಾನೆ ಗಂಧರ್ವಾದೀಪ. ಅವನ ಜೊತೆಗೆ ದೇವತೆಗಳು ಬಂದರು, ತ್ರಿಮೂರ್ತಿಗಳು ಬಂದರು, ನಿನ್ನನ್ನು ಕೊಂದರು. ನಿನ್ನಪ್ಪ ದೇವತೆಗಳು ವಿಚಾರ ಬಿಡು. ಕಡೆಯ ದಿಕ್ಕಿನ ಮಳೆ ಈಶನೇ ಬಂದರು ನಾನು ಹೆದರುವುದಿಲ್ಲ. ಯಾಕೆ? ಅವ ರುದ್ರನಾದರೆ ನಾನು ರುದ್ರಕ್ಕೂ ನುಡಿಯ ರುದ್ರನಿಗೆ ಅರ್ಪಿಸಬೇಕಾದಂತಹ ಪುಣ್ಯದಿಂದ ಉಪಯೋಗಿಸಿದ ಕಾರಣ ರುದ್ರಕೋಪದಲ್ಲಿರುವಂತಹ ಹೆಸರು. ಮಾತೃದೇಶವನ್ನು ಆಡುವಂತಹ ಇವಳು ಪರಾಕ್ರಮದ ಕುರಿತಾಗಿ, ಸೌಂದರ್ಯದ ಕುರಿತಾಗಿ ಅಜ್ಜಿ ಹೇಳುತ್ತಿಲ್ಲ. ಆ ಕಥೆಯಲ್ಲಿ ಬರುವ ರುದ್ರಕೋಪದಿವನೇ ಎಂತ ಮೋಸ ಬಳಿತು. ಆ ದಿವಸ ನಾನು ಉಪಮಂಡಲವನ್ನು ಕಂಡು ಮನಸೋತು ಇನ್ನೇನಿವರಲ್ಲಿ ಮಾತನಾಡಬೇಕೆನ್ನುವ ಕ್ಷಣಕ್ಕೆ ನನ್ನ ಸಖ್ಯರೆಲ್ಲ ಎಲ್ಲೋ ಇದ್ರು. ಇಲ್ಲಿ ಇವತ್ತು ಇವನಾಗಿ ಬಂದು ನನ್ನನ್ನು ಕರೆಯುತ್ತಿರುವ ಸಂದರ್ಭಕ್ಕೆ ಯಾರು ಏನಿರುವುದನ್ನು ಅರಿಯದೆ ಇವನ ಮೇಲೆ ನಾನು ಕೋಪ ಸರಿ ಅಂದ್ರೆ ಅಲ್ಲ, ನಾನು ಕೋಪಗೊಂಡದನ್ನು ಕಂಡು ಅವನು ಕೋಪ ಅವನಿಗೆ ಈ ಸಿಟಿ ಹೋಗಿದೆ. ಈಗ ನಮ್ಮ ಸಿಟಿ ಇಲ್ಲಿಂದ ಹೋಗ್ಬಿಟ್ಟಿದೆ ಅಂತ ಮಾಡಿದ್ರು. ಅದು ಒಂದು ನನ್ನ ನೀವು ಎಷ್ಟು ಪ್ರೇಮಿಸಿದ್ದಾನೆ, ಎಷ್ಟು ಪ್ರಯತ್ನ ಪಟ್ಟು ಅಲ್ಲಿಂದಲೇ ನನ್ನ ಕರೆಸಿಕೊಳ್ತಾನೆ ಅಂತ ಆದ್ರೆ ಬಿಡುವ ಪರಿಸ್ಥಿತಿ ಇಲ್ಲ ಸ್ವಾಮಿ. ಹಾಗಿದ್ರೆ ನಿಮ್ಮ ಪ್ರೀತಿ ಎಷ್ಟಿರುವುದನ್ನು ನಾನು ಹೊಂದಲೇಬೇಕು ಬೇಡ. ಅದ್ರ ಜೊತೆಗೆ ಅಷ್ಟು ಸುಲಭಕ್ಕಲ್ಲ ಇವ್ರ ಕೈಗೆ ಸಿಗುದಲ್ಲ. ನಾನು ನೋಡ್ತೇನಂತೆ ನೀನೇನು ಮನಸ್ಸು ಮಾಡಿದ್ರೆ ನೀನು ಅಜ್ಜಿಯನ್ನ ನನ್ನ ಅಜ್ಜಿನೇ ಆಗ್ಬೇಕು. ನೀನು ಮತ್ತೆ ಚಂದದಲ್ಲ ಅಲ್ಲವೇ? ವಯಸ್ಸಿನಲ್ಲ ಚಂದದಲ್ಲಿ. ಈ ರುದ್ರಗೋಪನಾಗಿರು ಯಾರೇ ಆಗಿರು ನನಗೇನಂತೆ ನನ್ನನ್ನು ಎಲ್ಲಿಂದ ಕಟ್ಟದಿದ್ದೀಯ ಅಲ್ಲಿಗೆ ಮುಟ್ಟಿಸಲಿ. ನಾ ಹೇಳೋದು ಕೇಳಿದ್ರೆ ಮುಟ್ಟಿಸುವುದಲ್ಲ, ನೀನು ಎಲ್ಲ ಬೇಕಾದ್ರೆ
ಹೋಗಿ ನೀನು. ಏ, ಬೇಡ. ಎಂತದು? ಹ? ನಾ ಹೋಗ್ತೇನೆ. ಬಂದ ಹಾಗೆ ಹೋಗು ಅಂತ ಹೇಳುದು ಮನೆ ಬಾಳದ್ದಲ್ಲ. ಮತ್ತೆ ಬಾ ಹೀಗೆ ಬಾ. ಬಂದ ಹಾಗೆ ಹೋಗು. ಬಂದ ಹಾಗೆ ಹೋಗ್ತೇನೆ ಈಗ ನಾನು. ಹೋಗಿ. ಏನ್ ನೀನು ಒಬ್ಬರೇ ಕೊಂಡು ತಿಳ್ಕೊಳ್ಬೇಡ. ನಾನು ಹೋಗ್ತೇನೆ. ಭೂಮಿಗೆ ಬಿದ್ದು ಇದು ಸುಮ್ಮನೆ ಅಲ್ಲ ಹೋಗ್ಬೇಕು ಅಂತ ಹೇಳುದು ಬಾಗಿಲು ಹಾಕಿದ್ದೆ ಯಾಕೆ? ಬಾಗಿಲು ಹಾಕಿದೆ. ಬಾಗಿಲು ತಕೊಂಡು ಹೋಗ್ಬೇಕು ಅಂತ ತಗೊಂಡು ಹೋಗು. ಬೀಗ ಹಾಕಿದೆ. ಬಾಗಿಲಲ್ಲಿ ಇದೆ. ಹಾ. ಬೀಗ ನಮ್ಮ ಹತ್ರ ಇದೆ. ಕೈ ಕೊಡಿ ಅಂತ ಹೇಳ್ತು ನಾನು. ಕೈ ಕೊಡುವ ಅಭ್ಯಾಸವೇ ನನ್ನ. ನೀವು ಕೈ ಕೊಡಿ ಅಂದ್ಕೊಂಡ್ರೆ ಕೈ ಕೊಡುದು ಬೇಡ. ನಾನು ಈಗ ಕೈ ಕೊಡಿ ಅಂತ ಹೇಳ್ತಿದ್ದೆ. ನೀನು ಒಬ್ಬಳೇ ನಾನು ಹೋಗುದು ಯಾಕೆ ಸುಲಭಕ್ಕೆ? ನನ್ನನ್ನು ಹ್ಯಾಕ್ ಕಳಿಸಿದ್ರೆ ಹಾಗೆ ಕೊಳ್ಕೊಳ್ಬೇಕು ನೀವು. ಮನಸ್ಸು ಮಾಡಿ ಎಂತೆಂತವ್ರು ಸಿಗ್ತಾರೆ. ನಮ್ಮ ಗಂಧರ್ವ ಲೋಕದಲ್ಲಿ ಎಷ್ಟೆಷ್ಟು ಚಂದದ ಗಂಡಸರೆಲ್ಲ ಇದ್ದಾರೆ. ಮನಸ್ಸು ಮಾಡಿದ್ರೆ ಇವ್ರು ಏನು ಯಾರನ್ನು ಈ ಭೂಲೋಕದಲ್ಲಿ ಹೆಣ್ಣೊಬ್ರು ಅಂತ ನಮಗೆ ಗೊತ್ತುಂಟು ಈಗ. ಹೆಣ್ಣಿಗೆ ದೀಪ ಎಲ್ಲ ತೆಗೆದಾಗಿದೆ, ತೊಂದ್ರೆ ಇಲ್ಲ. ಅದಲ್ಲ. ನೀನು ಹೆದರಬೇಕಾದ ಅಗತ್ಯ ಇಲ್ಲ. ಹಾ. ನಮ್ಮಂತವರು ಯಾವತ್ತೂ ತಪ್ಪಿನೊಳೆಯುವುದಕ್ಕೆ ಅವಕಾಶವೇ ಇಲ್ಲ. ಹೌದು. ಇಬ್ಬರು ಪರಸ್ಪರ ಪ್ರೀತಿಸಿದ್ದೇವೆ. ಹಾ. ಅಂತಹ ನಾವು ಅಷ್ಟವಿಧಾನಗಳಲ್ಲಿ ಒಂದಾದ ಗಾಂಧರ್ವ ರೀತಿಯಿಂದ ಮದುವೆಯಾದ್ರೆ ನಮ್ಮ ಲೋಕದ್ದು ಯಾರು ಆಕ್ಷೇಪಿಸಿಲ್ಲ. ಮನಸ್ಸಿರುವಂತಹ ಗಂಡು ಹೆಣ್ಣು ಇಬ್ಬರಿದ್ರೆ ಅದು ಹೋಯ್ತು ಬೇಡ. ಆದ್ರಿಂದ